ಲೂಕನು ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ 14ನೆಯ ವಾಕ್ಯ. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು, ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಾವೇ ನೀತಿವಂತರು ಎಂಬುದಾಗಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವವರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆತನೊಂದು ಸಾಮ್ಯವನ್ನು ಹೇಳುವವನಾಗಿ ಇಬ್ಬರು ಪ್ರಾರ್ಥಿಸುವುದಕ್ಕೆ ದೇವಾಲಯಕ್ಕೆ ಹೋದರು. ಅವರಲ್ಲಿ ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕದವನು. ಫರಿಸಾಯನು ಪ್ರಾರ್ಥನೆ ಮಾಡುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವಂಥ ಎಲ್ಲದರಲ್ಲಿ 10ರಲ್ಲೊಂದು ಪಾಲನ್ನು ಕೊಡುತ್ತೇನೆಂಬುದಾಗಿ ಹೇಳಿಕೊಂಡು ತನ್ನನ್ನೇ ಹೆಚ್ಚಿಸಿಕೊಳ್ಳುವಂಥ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಅಂದರೆ ಅವನ ಪ್ರಾರ್ಥನೆಯಲ್ಲಿ ಅವನೇ ನಿರ್ಣಯಿಸಿಕೊಂಡಿದ್ದಾನೆ, ನಾನು ಮಿಕ್ಕವರಿಗಿಂತ ಬಹಳ ಉತ್ತಮನು, ಬಹಳ ನೀತಿವಂತನು, ದೇವರು ನನ್ನನ್ನು ಮೆಚ್ಚಲೇಬೇಕು ಎಂಬಂಥ ಒಂದು ದೊಡ್ಡ ಸ್ಥಿಕೆ ಅವನಲ್ಲಿ ಎದ್ದು ಕಾಣುತ್ತಾ ಇದೆ. ಅದರ ನಂತರ ಸುಂಕದವನು ಪ್ರಾರ್ಥಿಸುವಾಗ ಅವನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಕೂಡ ಮನಸ್ಸಿಲ್ಲದೆ ಎದೆಯನ್ನ ಬಡಕೊಂಡು, ದೇವರೇ, ಪಾಪಿಯಾದಂಥ ನನ್ನನ್ನು ಕರುಣಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. ಇದೆರಡನ್ನು ನಾವು ನೋಡುವಾಗ ಸುಂಕದವನು ಏನೋ ಪಾಪ ಮಾಡಿರಬಹುದು, ಅವನ ಮನಸ್ಸಾಕ್ಷಿ ಅವನನ್ನು ಚುಚ್ಚುತ್ತಾ ಇರಬಹುದೆಂಬುದಾಗಿ ಅನಿಸುತ್ತದೆ. ಅದೇ ಸಮಯದಲ್ಲಿ ಫರಿಸಾಯನಿಗಾದರೂ ಬಹಳ ಸಂತೋಷ, ತಾನು ಬಹಳ ನೀತಿವಂತನು ಎಂಬಂತ ಒಂದು ಹೆಮ್ಮೆ ಎದ್ದು ಕಾಣುತ್ತಾ ಇದೆ. ಆದರೆ ಇದರ ಅಂತ್ಯದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ಆ ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು, ಆದರೆ ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂಬುದಾಗಿ. ಅಂದರೆ ದೇವರ ನಿರ್ಣಯವೇ ಇಲ್ಲಿ ಬೇರೆ ಆಗಿತ್ತು. ದೇವರು ಆ ಸುಂಕದವನನ್ನ ನೀತಿವಂತನು ಎಂಬುದಾಗಿ ಅವನ ಪ್ರಾರ್ಥನೆಯನ್ನು ಲಕ್ಷ್ಯವಿಟ್ಟು ಕೇಳಿ ಅವನಿಗೆ ಕರುಣೆಯನ್ನ ತೋರಿ ಅವನನ್ನ ಮೆಚ್ಚಿದರು. ಆದರೆ ಫರಿಸಾಯನನ್ನು ದೇವರು ನೀತಿವಂತನೆಂಬುದಾಗಿ ಪರಿಗಣಿಸಲೂ ಇಲ್ಲ, ಅವನ ಪ್ರಾರ್ಥನೆಗೆ ಕಿವಿಗೊಡಲೂ ಇಲ್ಲ, ಅವನನ್ನು ಸ್ವೀಕರಿಸಿಕೊಳ್ಳಲೂ ಇಲ್ಲ. ಫರಿಸಾಯನು ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಿದರೂ ಕೂಡ ದೇವರಿಗೆ ಮೆಚ್ಚುಗೆಯಾಗಿ ದೇವರಿಂದ ಸ್ವೀಕರಿಸಲ್ಪಡದವನಾಗಿ ಹೋಗಿಬಿಟ್ಟನು. ಅದಕ್ಕೆ ಕಾರಣ ಅವನೊಳಗೆ ಇದ್ದಂಥ ಹೆಮ್ಮೆ, ತನ್ನನ್ನು ತಾನೇ ನೀತಿವಂತನು ಎಂಬುದಾಗಿ ಹೆಚ್ಚಿಸಿಕೊಂಡು ಮತ್ತೊಬ್ಬರನ್ನು ಉದಾಸೀನ ಮಾಡುವಂಥ ಮನಸ್ಥಿತಿ. ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಈ ರೀತಿಯಾಗಿರುವುದಾದರೆ, ನಿಮ್ಮನ್ನು ನೀವು ಹೆಚ್ಚಿಸಿಕೊಂಡು ನಾನು ಅದು ಮಾಡುತ್ತೇನೆ, ಇದು ಮಾಡುತ್ತೇನೆ, ಈ ರೀತಿ ಇದ್ದೇನೆ, ಈ ರೀತಿ ಸೇವೆ ಮಾಡುತ್ತೇನೆ, ದೇವರಿಗಾಗಿ ಇದನ್ನೆಲ್ಲ ಮಾಡುತ್ತೇನೆ ಎಂಬುದಾಗಿ ನಿಮ್ಮ ವಿಷಯವಾಗಿ ನೀವೇ ನೀತಿವಂತರು ಎಂಬುದಾಗಿ ಹೇಳಿಕೊಂಡು ನಿಮ್ಮನ್ನೇ ಹೆಚ್ಚಿಸಿಕೊಂಡು ಮತ್ತೊಬ್ಬರನ್ನ ಉದಾಸೀನ ಮಾಡಿದರೆ, ಮತ್ತೊಬ್ಬರನ್ನ ಅಲ್ಪವಾಗಿ ನೋಡಿದರೆ, ನಿಮ್ಮಷ್ಟು ಪರಿತಾಪಕರ ಅವಸ್ಥೆಯಲ್ಲಿ ಯಾರೂ ಕೂಡ ಇಲ್ಲ. ಕಾರಣ ಇದೆಲ್ಲವನ್ನು ಕೂಡ ಮಾಡಿ ದೇವರು ನಿಮ್ಮನ್ನು ಕೊನೆಗೆ ಸ್ವೀಕರಿಸಿಕೊಳ್ಳದೆ ಹೋದರೆ ಏನು ಪ್ರಯೋಜನ? ದೇವರ ಮುಂದೆ ತಗ್ಗಿಸಿಕೊಳ್ಳುವುದನ್ನು ಕಲಿಯಬೇಕು. ನಾವು ಏನೇ ಮಾಡಿದರೂ ಕೂಡ ದೇವರು ಕೊಟ್ಟಂತ ಬಲ, ದೇವರ ಕರುಣೆ, ಆತನ ಕೃಪೆಯಿಂದಲೇ ಹೊರತು ನಮ್ಮ ಸ್ವಂತ ಬಲದಿಂದಲ್ಲ, ಸ್ವಂತ ಜ್ಞಾನದಿಂದಲ್ಲ. ನಾವು ದೇವರ ಮುಂದೆ ಏನೂ ಅಲ್ಲದವರಾಗಿ ಧೂಳಾಗಿ ಇದ್ದೇವೆ. ಆತನ ಕೃಪೆಯೊಂದೇ ನಮ್ಮನ್ನು ಮಾನಿಸುತ್ತಾ ಮುನ್ನಡೆಸುತ್ತಾ ಇದೆ ಎಂಬುದನ್ನು ಎಂದಿಗೂ ಕೂಡ ಮರೆತು ಬಿಡಬಾರದು. ನಾವು ಎಷ್ಟರ ಮಟ್ಟಿಗೆ ದೇವರ ಮುಂದೆ ತಗ್ಗಿಸಿಕೊಳ್ಳುತ್ತೇವೋ ಅಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಮೆಚ್ಚುತ್ತಾರೆ, ಉನ್ನತ ಸ್ಥಾನಗಳಿಗೆ ಏರಿಸುತ್ತಾರೆ. ಆದ್ದರಿಂದಲೇ ಯೇಸು ಕ್ರಿಸ್ತನು ಹೇಳಿದನು, ತನ್ನನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವಂಥ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ಆದ್ದರಿಂದ ನಮ್ಮನ್ನೇ ನಾವು ನೀತಿವಂತರು ಎಂಬುದಾಗಿ ತೀರ್ಮಾನಿಸಿಕೊಳ್ಳದೆ, ನಮ್ಮನ್ನು ನೀತಿವಂತರೆಂಬುದಾಗಿ ತೀರ್ಮಾನಿಸುವಂಥ ಯೇಸು ಕ್ರಿಸ್ತನ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ಆತನ ಕರುಣೆ ಕೃಪೆಗಾಗಿ ಅಪೇಕ್ಷಿಸಿಕೊಂಡು ತಗ್ಗಿಸಿಕೊಂಡು ಜೀವಿತವನ್ನು ನಡೆಸುವುದಾದರೆ ನಿಶ್ಚಯವಾಗಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ, ಉದ್ಧರಿಸುತ್ತಾರೆ, ನಮ್ಮ ಜೀವಿತವನ್ನು ಮೆಚ್ಚಿ ವಿಶೇಷವಾಗಿ ಘನಪಡಿಸುತ್ತಾರೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ನಮ್ಮನ್ನೇ ಅಪ್ಪ ನೀತಿವಂತರು ಎಂಬುದಾಗಿ, ಉತ್ತಮರು ಎಂಬುದಾಗಿ ಅಂದುಕೊಂಡು ಮತ್ತೊಬ್ಬರನ್ನ ಉದಾಸೀನ ಮಾಡಿದರೆ, ತಿರಸ್ಕರಿಸಿ ಬಿಟ್ಟರೆ ನಮ್ಮಂಥ ಪರಿತಾಪಕರ ಅವಸ್ಥೆಯಲ್ಲಿರುವಂಥವರು ಬೇರೆ ಯಾರೂ ಕೂಡ ಇಲ್ಲ. ಈ ದಿವಸಗಳದನ್ನು ಅರಿತು ಕರ್ತನೆ, ನಮ್ಮನ್ನು ನೀತಿವಂತರೆಂಬುದಾಗಿ, ಉತ್ತಮರು ಎಂಬುದಾಗಿ, ಶ್ರೇಷ್ಠವಾದವರು ಎಂಬುದಾಗಿ ಪರಿಗಣಿಸುವಂತ ನಿನ್ನ ಮುಂದೆ ಸಮರ್ಪಿಸಿ ನಿನ್ನ ಕೃಪೆಗಾಗಿ ಅಪೇಕ್ಷಿಸುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಮ್ಮನ್ನೇ ಹೆಚ್ಚಿಸಿಕೊಳ್ಳುವಂಥ ಹೆಮ್ಮೆ, ಆ ದುರಂಕಾರದ ವರ್ತನೆಗಳೆಲ್ಲ ತೊಲಗಿ ಹೋಗಲಿ. ನಾವಪ್ಪ ಏನು ಅಲ್ಲ ಕರ್ತನೆ, ಎಲ್ಲ ನಿಮ್ಮ ಕೃಪೆಯೇ ಆಗಿದೆ. ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ಇದ್ದೇವೆ, ನೀನು ನಮ್ಮನ್ನು ಹೆಚ್ಚಿಸು ಕರ್ತನೆ. ನಿನ್ನ ನಾಮನ ಮೂಲಕವಾಗಿ ಮಹಿಮೆಗೊಳ್ಳಲಿ, ನಿಮ್ಮ ಚಿತ್ತ ನೆರವೇರಲಿ. ಪ್ರತಿಯೊಂದು ಜೀವಿತಗಳನ್ನು ಕೂಡ ನೀನು ವಿಶೇಷವಾಗಿ ಆಶೀರ್ವದಿಸಿ ಉನ್ನತಿಗಳಲ್ಲಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಲ್ಲಿ ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.